ಅದು ಅದು ಈ ಹೆಣ್ಣಿಕ್ಳು ಸಂದ ಕಾಣಕ್ಕೆ ಮಗಕ್ಕೆ ಬಳ್ಕೊಳ್ತಾರಲ್ಲ, ಈ ಇನ್ನು ಪೌಡ್ರು ಅದನ್ನ ಕೊಡ್ತೀರಾ? ಸರ್, ಯಾವ ರೇಂಜಲ್ಲಿ ಕೊಡ್ಲಿ? ಮ್ಯಾಟ್ ಪ್ಲೇಸಿಂಗ್ ಕೊಡ್ಲಾ, ಸ್ಕಿನ್ ಟೋನ್ ಕೊಡ್ಲಾ? ಅಲ್ಲ, ಅದೆಲ್ಲ ನನಗೆ ಹೆಂಗ್ ಗೊತ್ತಾಯ್ತದೆ? ಸರ್, ಒಬ್ಬೊಬ್ಬರ ಮುಖಕ್ಕೆ ಒಂದೊಂದು ಕಲರ್ ಇರುತ್ತೆ. ಹೋಗ್ಲಿ, ಅವ್ರು ಯಾವ ಕಲರ್ ಇದಾರೆ? ನನ್ನ ಹುಡುಗಿ ಹಾಲ್ಗೆನೆ ಬಣ್ಣದೋಳು. ಈ ತಾಮ್ರದ ಕಡಾಯಿ ಮೇಲೆ ಸೂರ್ಯನ ಬೆಳಕು ಬಿದ್ರೆ ಹೇಗೆ ಫಳಫಳ ಅಂತ ಹೊಳಿತದೋ ಹಾಗೆ ನನ್ನ ಹುಡುಗಿನೂ ಹೊಳಿತಾ ಇರ್ತಾಳ. ಯಾರಿಗೆ? ಇಲ್ಲ ಅವ್ರಿಗ? ಒಂದ್ ಕೆಲಸ ಮಾಡಿ, ಇದನ್ನೆಲ್ಲ ಫೋಟೋ ತೆಗೆದು ನಿಮ್ ಹುಡುಗಿ ಕಳಿಸಿ. ಸರಿ. ಟೀಚರ್ ಅಮ್ಮ ಫೋನೇ ಎತ್ತಾ ಇಲ್ಲಕಲ್ಲ. ಅಣ್ಣ, ನಿಂತವ ಟೀಚರ್ ಅಮ್ಮನ್ ಫೋಟೋ ಇದ್ರೆ ತೋರಿಸು. ಲೇ, ಟೀಚರ್ ಅಮ್ಮ ಫೋಟೋ ನಂತವ ಹೆಂಗಿಲ್ಲ ಇರ್ತದೆ, ಆ ಫೋಟೋದವನು ಫೋಟೋನೇ ಕೊಡ್ಲಿಲ್ಲಕಲ್ಲ. ಟೀಚರ್ ಅಮ್ಮನ ಈಗೊಂದು ವಿರೋಧಿ ಮಾಡ್ತೀಯಾ? ಅವ್ರದೊಂದು ಫೋಟೋನ ಇಟ್ಕೊಳ್ಳೋಕ್ಕಾಗಲ್ಲ ನಿನ್ ಕೈಲಿ. ಯಾವಾಗ ನೋಡ್ರ ನೋಡ್ಕೊಂಡೆ ಕೂತಿರ್ತೀಯ. ಆ ನೋಟ್ ತೋರಿಸಿ ತಗತೀಯಾ? ರುದ್ರಣ್ಣ, ಒಂದ್ ಕೆಲಸ ಮಾಡು, ಚಂಚಲಮ್ಮ ಫೋಟೋ ಇದ್ರೆ ತೋರಿಸು. ಇಬ್ರು ಒಂದೇ ತರ ಅವ್ರೆ. ಸಬ್ಬಾಸ್ಕಲ. ಈ ಹೆಣ್ಮಗಿ ಮಗಕ್ಕೆ ಹೊಂದ್ಕೊಡೋ ಬಣ್ಣ ಕೊಡೆ. ಫೇಸ್ ಕ್ರೀಮ, ಫೌಂಡೇಶನ್, ಪ್ರೇಮರ, ಏನ್ ಬೇಕು ಹೇಳಿ. ಅಯ್ಯೋ, ಈಟೊಂದೆಲ್ಲ ಆಯ್ತಾ? ಇದ್ರಾಗೆ ಟೀಚರ್ ನಮ್ಗೆ ಯಾವ್ದು ಇಷ್ಟ ಆಯ್ತದಕ್ಕಲ್ಲ? ಮನ್ಸ್ ಕತ್ತಿರೋದವ್ರೆ ನಿನಗ್ ಗೊತ್ತಿಲ್ದಿರೋದು ನಮಗ್ ಗೊತ್ತೇ. ಏನವ, ಹೆಣ್ಣೆಕ್ಳು ಈಟೊಂದೆಲ್ಲ ಹಾಕೊಳ್ತಾರ? ಇದೇನೇನು ಅಲ್ಲ, ನಿಮ್ಗೆ ಯಾವ್ದು ಬೇಕು ಹೇಳಿ. ಒಂದ್ ಹೆಣ್ಮಗ ಸಂದ ಕಾಣಿಸ್ಬೇಕು ಅಂತಂದ್ರೆ ಅದೇ ಮದ್ವೆ ಹೆಣ್ತರ, ಅದಕ್ಕೆ ಏನೇನ್ ಬೇಕೋ ಎಲ್ಲ ಕೊಟ್ಬಿಡಿ. ನೋಡಿ, ಈಟೊಂದ ಇನ್ನು ಮುಗ್ದಿಲ್ಲ. ಇದು ಮುಖಕ್ ಮಾತ್ರ. ಕಣ್ಗೆ ಮಸ್ಕರ ಬರುತ್ತೆ, ಐಲೈಸಸ್ ಬರುತ್ತೆ, ಐಬ್ರೋ ಪೆನ್ಸಿಲ್ ಬರುತ್ತೆ. ಪೇಟೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದಂಗಿತ್ತು. ಪೇಟೆಗ? ಯಾಕೆ, ಏನ್ ವಿಷಯ? ಅಯ್ಯೋ, ಅದನ್ನೆಲ್ಲ ಕೇಳಕ್ಕಾಗತ್ತಾ? ಯಾಕೆ ಏನು ಅಂತ ಅವ್ರದ್ದೇನೋ 106 ವ್ಯವಹಾರ ಇರುತ್ತಪ್ಪ. ಅಕ್ಕ, ನನ್ ಗೊತ್ತಾಯ್ತು ಯಾಕೆ ಹೋಗಿರ್ಬೋದು ಅಂತ. ಯಾಕೆ? ನಿನ್ನೆ ರಾತ್ರಿ ರುದ್ರಮ್ಮನ ಹತ್ರ ಬಂದು ನಿಂಗೆ ಏನಿಷ್ಟ ಹೇಳು ಅಂತ ಕೇಳ್ದ. ಅದಕ್ಕೆ ನಾನು ಮುಖಕ್ಕೆ ಕೊಳಸ್ನೋ ಪೌಡ್ರು, ಆಮ್ಯಾಕೆ ಉಗುರು ಬಣ್ಣ, ತುಟಿ ಬಣ್ಣ, ಕಾಡ್ಗೆ ಇದೆಲ್ಲ ನಂಗೆ ಸ್ಯಾನೆ ಇಷ್ಟ ಅಂತ ಹೇಳ್ದೆ. ನನ್ಗೋಸ್ಕರ ಅದನ್ನೆಲ್ಲ ತಗೊಂಬರಕ್ ಹೋಗಿರ್ಬೋದೇನೋ ಅಂತ. ನೋಡ್ದ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ ಮಾವ ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ? ಹೂ ಕಣಕಯ್ಯ, ನಮ್ಮ ಮಾವ ನನ್ ಮೇಲೆ ಜೀವನ ಇಟ್ಕೊಂಡವನೆ. ನನ್ಗೆ ಇಷ್ಟ ಆದ ತಕ್ಷಣ ಒತ್ತಾರನೇ ಇದ್ದಾಗ ಒಂದು ತಗೋಬರಕ್ಕೆ ಇರಿ, ಒಂದ್ಕಿತ ಫೋನ್ ಮಾಡಿ ಕೇಳ್ತೀನಿ ಎಲ್ಲವನೇ ಅಂತ. ಮಾಡಿ ಇವಳ ಯಾರಣ್ಣ? ಇನ್ ಯಾರಲ್ಲ, ನಮ್ಮನೇಲಿ ಅವಳಲ್ಲ, ತಲೆನೋವು ಮಾತ್ರ ಅವಳೆ. ಮತ್ತೆ ಫೋನ್ ಮಾಡ್ತೋಳಲ್ಲಪ್ಪ. ಅಣ್ಣ, ನೀ ಎತ್ತ ಗಂಟೆ ಚಂಚಲಮ್ಮ ನಿನ್ನ ಬುಡಕಿಲ್ಲ. ಹಂಗಂತೇನ್ಲ? ಏನಮ್ಮಿ? ಮಾವ ಎಲ್ಲಿದ್ಯಾ? ಅದೆಲ್ಲ ನಿನ್ಗೆ ಯಾಕೆ? ಏಳು ಮಾವ. ಚಂಚು, ನನ್ಗೇನೋ ಕೆಲಸ ಐತೆ, ಪ್ಯಾಟಿಗೆ ಬಂದಿವ್ನಿ. ಅದೇ ಏನ್ ಕೆಲ್ಸ ಅಂತ. ನಿನ್ಗೆ ಎಲ್ಲಾನು ಹೇಳ್ಕೊಂಡು ಕುತ್ಕೊಳಕ್ ಆಗಲ್ಲ, ನನ್ಗೆ ಬೇರೆ ಕ್ಯಾಮೆ ಐತೆ. ಇಡು ಫೋನ. ಯಾಕೆ ಚಂಚು ಮುಖ ಸಪ್ಪಗ್ ಮಾಡ್ಕೊಂಡ್ಬಿಟ್ಟೆ?
ಅಲ್ಲ ಕಯ್ಯ, ನೀ ನೋಡಿದ್ರೆ ರುದ್ರ ಮಾವ ನನ್ನ ಪಿರುತಿ ಮಾಡ್ತವನಂತ ಹೇಳ್ತೀಯ. ಅವ್ನು ನೋಡಿದ್ರೆ ಒಳ್ಳೆ ಹುಲಿ ಎದ್ದಂಗೆ ಎಗರ್ತಾವನೆ. ಅವ್ನು ನಿನ್ಗೆ ಗುಟ್ಟಾಗಿ ತಂದ್ಕೊಡ್ಬೇಕು, ಇನ್ನ ಖುಷಿ ಪಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ನಿನ್ ಮಾತೆ ಕೇಳಲ್ಲ ಅಂತ್ಯ. ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ. ಆಯ್ತು ಬಿಡು, ಇಷ್ಟೊತ್ತರ್ಗು ಅವನ್ ಬೈದ, ಈಗ ನೀನ್ ಬೈಬೇಡ. ಏನೇನ್ ಕಾಟ ಕೊಡ್ಬೇಕು ಅಂತ ಇದೆಯಾ ನೀನ್ ನಮ್ಗೆ? ಏನ್ ಅಕ್ಷರ, ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನಾವೆಲ್ಲ ಬದುಕ್ಬೇಕಾ ಸಾಯ್ಬೇಕಾ? ಮಕ್ಕಳು ಮರಿ ಇದಾವ ನಮ್ಗೆ ಭಯ ಆಗಲ್ವಾ? ನೀನ್ ಬಂದಾಗ್ಲಿಂದ ಒಂದಲ್ಲ ಒಂದು ಕರ್ಮ ಕಂಡ ಇದ್ದಿದ್ದೆ. ಯಾಕೆಲ್ರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಏನಾಯ್ತಾ? ಇವತ್ತು ಸ್ವಲ್ಪ ತಡ ಆಗಿದ್ರೆ ನಿನ್ನಿಂದ ನನ್ನ ಜೀವನೇ ಹೋಗ್ತಾ ಇತ್ತು. ಅದಂತ ಪೊರ್ಕಿ ಸವಾಸ ಮಾಡಿದ್ಯಮ್ಮ ನೀನು. ಹೀಗೆ ಆದ್ರೆ ನಾವ್ ಯಾವ್ದಾದ್ರು ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೊಂತೀವಿ. ಆಗ ನೋಡಿದ್ರೆ ಅವನು ಇದನ್ನ ಸ್ಕೂಲೇ ಮುಚ್ಚುವ ಪರಿಸ್ಥಿತಿಗೆ ಬಂದಿತ್ತು. ಈಗ ನೋಡಿದ್ರೆ ಅವ್ನು ಯಾವನ ನಿನ್ನ ಹುಡ್ಕೊಂಡು ಸ್ಕೂಲ್ ಹತ್ರ ಬರ್ತಾನೆ, ಗಲಾಟೆ ಮಾಡ್ತಾನೆ, ಸಿಕ್ಕಿದ್ದೆಲ್ಲ ಹೊಡೆದಾಕ್ತೀನಿ ಅಂತಾನೆ. ಏನಮ್ಮ ಇದೆಲ್ಲ? ಈಗ ಯಾರು ಬಂದಿದ್ರು ಸರ್, ಸರಿಯಾಗಿ ಹೇಳಿ. ಅದ್ಯಾವನ ಮಣಿ ಅಂತೆ. ನಿನ್ ಹಳೆ ಲವ್ವರ್ ಅಂತೆ. ಅವನು ನೋಡಿ ಮಕ್ಕಳು ಕ್ಲಾಸ್ ಮೇಲೆ ಉಚ್ಚ ಹೋಗ್ಕೊಂಡು ದೊಡ್ಡದು. ಅವನು ಯಾಕೆ ಇಲ್ಲಿಗೆ ಬಂದಿದ್ದ? ಅದನ್ನ ನೀನೇ ಹೇಳ್ಬೇಕು. 2 ವರ್ಷ ಜೈಲಲ್ಲಿ ಬೇರೆ ಇದ್ ಬಂದವನೆ ಅಂತ ಸವಸ ನೀನ್ ಯಾಕೆ ಮಾಡಕ್ ಹೋಗಿದ್ದೆ ಅಕ್ಷರ? ಅವ್ನು ಇಲ್ಲಿ ಬಂದು ಏನೇನು ಮಾಡ್ದ ಗೊತ್ತಾ ನಿನಗೆ?